ಪೌಡರ್ ಅದನ್ನು ಪೌಡರ್ 21 ತಾರೀಕು ಪೌಡರ್. ಒಬ್ಬರು ಆಷಾಢ ಮಾಸ, ಇನ್ನೊಬ್ರು ಕಾರ್ತಿಕ್ ಮಾಸ, ಇನ್ನೊಬ್ರು ಶ್ರಾವಣ ಮಾಸ. ನಮ್ಮ ಪ್ರೊಡ್ಯೂಸರ್ ಒಬ್ರು ಕಾರ್ತಿಕ್ ಮಾಸದವರು, ಇನ್ನೊಬ್ರು ಶ್ರಾವಣ ಮಾಸದವರು, ನಾವೆಲ್ಲ ಶುಕ್ರವಾರ ಮಾಸದವರು. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭಾರತ್ ಮಾತಾಕ್ಕೆ ಜೈ. ಕರ್ನಾಟಕ ಮಾತೆ ಒಂದೇ ಮಾತರ. ಅಭಿಮಾನಿ ದೇವರುಗಳಿಗೆ 3 ಸರಿ ಹೇಳ್ತೀರಿ, 3 ಸರಿ ಹೇಳಿ. ಅಭಿಮಾನಿ ದೇವರುಗಳಿಗೆ, ಅಭಿಮಾನಿ ದೇವರುಗಳಿಗೆ. ಯಾಕೆ ಹೇಳಿ? 2006ರಲ್ಲಿ ಆಗಿತ್ತು ಕತೆ. ಈಗ ಮತ್ತೆ ಇವರಿಬ್ಬರು ದ್ವಾಪರ ಯುಗದವರು, ಒಬ್ಬರು ಭೀಮ, ಇನ್ನೊಬ್ರು ಕೃಷ್ಣ, ಇನ್ನೊಬ್ರು ನಮ್ಮವ್ರು ಇಲ್ಲೇ ಇದ್ದಾರೆ, ಪೌಡರ್ ಸ್ಟಾರ್ ದಿಗಂತ್. 2006ರಲ್ಲಿ ನೀವು ಅದ್ದೂರಿಯಾದಂಥ ಯಶಸ್ಸುಗಳು ಕೊಟ್ಟಂಥ ಸಿನಿಮಾ, ಕನ್ನಡ ಸಿನಿಮಾ ರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಇನ್ನು ದಿಕ್ಕು ತೋರಿಸಿದಂಥವ್ರು. ಆ ಟೈಮ್ಗೆ 2006ರಲ್ಲಿ ಒಂದು ಮುಂಗಾರು ಮಳೆ, ಇನ್ನೊಂದು ದುನಿಯಾ. ಈಗ ಮತ್ತೆ 2024ರಲ್ಲಿ ವಿಜಯ್ ಏನು ಮಾಡಿದ್ರು? ಸಾರಿ, ನಾರಾಯಣಮ್ಮನವರು ಆಸೆ ವಿಜಯ್ ಕುಮಾರ್ಗೆ. ನೀವೆಲ್ಲರೂ ವಿಜಯ್ ಅನ್ಬಾರ್ದು, ದುನಿಯಾ ವಿಜಯ್ ಅನ್ಬಾರ್ದು. ಅಮ್ಮನ ಆಸೆ ವಿಜಯ್ ಕುಮಾರ್, ವಿಜಯ್ ಕುಮಾರ್, ವಿಜಯ್ ಕುಮಾರ್ ಅಂತ ಹೇಳ್ಬೇಕು. ಹೌದಲ್ವಾ? ಹೌದು. ಕಾತ್ರಗೋಪೆ ವಿಜಯ್ ಕುಮಾರ ಇಲ್ಲ, ಭೀಮಾ ವಿಜಯ್ ಕುಮಾರ್. ಹೌದೌದು. ಹಂಗಾಗಿ ಆ ಸಿನಿಮಾವನ್ನು ಅಭೂತಪೂರ್ವವಾಗಿ ಭೀಮಾ ಆಗ್ಬೋದು, ಇವತ್ತು ಕೃಷ್ಣಂ ಪ್ರಣಯ ಸಖ್ಯ ಆಗ್ಬೋದು, ತುಂಬ ಅಭೂತಪೂರ್ವದಂಥ ಯಶಸ್ಸನ್ನ ಕೊಟ್ಟಿದ್ದೀರಾ. ಇದು ನನಗೂ ಒಂದ್ಸರಿ ಅನ್ನಿಸ್ತು, ಅಪ್ಪು ಸರಿ ನನ್ನ ಕನ್ಸಲ್ಲಿ ಬಂದು ನಿಮಗೆಲ್ಲ ಹೇಳ್ಬಿಟ್ರು ಅಂತ. ಅಷ್ಟು ಜನ ಬರ್ತಾ ಇದ್ದೀರಾ, ಭಾಳ ಖುಷಿ ಆಗ್ತದೆ. ಇನ್ನು ನಾನು ಹೇಳ್ದಲ್ಲ, ಒಬ್ಬರು ಕಾರ್ತಿಕ್ ಮಾಸ, ಇನ್ನೊಬ್ಬರು ಶ್ರಾವಣ ಮಾಸ. ನಮ್ಮ KRJ ಸ್ಟುಡಿಯೋ ಅವರು ಮಾಡಿರೋ ಪೌಡರ್ ಸಿನಿಮಾ ನಿಜವಾಗ್ಲೂ ಇದು ನಾನು ಎಲ್ಲೊಂದು ಕಡೆಗೆ ಹೇಳಿದೆ, ಇದು ವರ್ಲ್ಡ್ ವೈಡ್ ರೇಂಜ್ ಇರುವಂಥ ಸಿನಿಮಾ. ಯಾಕಂದರೆ ನಮ್ಮ ಪ್ರಪಂಚದಲ್ಲಿ ಯಾವುದೇ ಕನ್ನಡಿಗ ಎಲ್ಲೇ ಇರಲಿ, ಈ ನಮ್ಮ ಕನ್ನಡ ಸಿನಿಮಾ ಅಂತ ಇದನ್ನು ನೋಡಿದಂದರೆ ಖುಷಿ ಪಡ್ಕೊತಾನೆ, ಎಗಲೇರಿಸ್ತಾನೆ, ಎಲ್ಲ ಮಾಡ್ತಾನೆ. ಯಾಕೆಂದರೆ ಆ ಥರದೊಂದು ಮೇಕಿಂಗ್ ಆಗ್ಬೋದು, ಆ ಥರದೊಂದು ಕಂಟೆಂಟ್ ಆಗ್ಬೋದು. ನಿಜವಾಗ್ಲೂ ಇವರಿಬ್ರು ಬಾಂಬೆಲಿ ಹೋಗಿ ಎತ್ತಕೊಂಬಂದವ್ರು ಈ ಕಥೆನ, ಯೋಗಿನು ಮತ್ತು ಕಾರ್ತಿಕ್ ಅವರು ಅಲ್ಲಿಂದ ಎತ್ತಕೊಂಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಬೇರೆ ಥರದ್ದು, ನಿಜವಾಗ್ಲೂ ಅದೊಂದು ಸ್ಪೆಷಲ್ಲೇ ನಮ್ಮ ಜನಾರ್ದನ್ ಚಿಕ್ಕಣ್ಣ. ನಿಜವಾಗ್ಲೂ ಯಾಕೆಂದರೆ ಮಾಡಿರೋ 3 ಸಿನಿಮಾನೂ ಬೇರೆ ಥರ ಇದೆ. ಒಂದು ಗುಲ್ಟು, ಇನ್ನೊಂದು ಅಜ್ಞಾತವಾಸಿ, ಈಗ ಪೌಡರ್. ನಿಜವಾಗ್ಲೂ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನಿರಾಸೆ ಆಗದಂಥ ಸಿನಿಮಾ. ಹಾಗಾಗಿ ಇವರು ದ್ವಾಪರ ಯುಗದವ್ರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ನಾವು ಕಲಿಯುಗದವರು, ಪೌಡ್ರ್ ಸಿನಿಮಾದವರು. 23ನೇ ತಾರೀಕು ಮರಿಬೇಡಿ, ನೀವೆಲ್ಲ ಬನ್ನಿ. ಮತ್ತೆ ಇವತ್ತು ಆಂದ್ರಿತಾ ರೈ ಬಂದಿದ್ದಾರೆ, ಹೌದಲ್ವಾ? ನಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಆಗಲ್ಲ. ನಮ್ಮ ವಿಜಯ್ ಅವ್ರು ಬಂದರು, ಮುರಳಿಯವ್ರು ಬಂದರು, ಈ ಪೂಜೆ ಮುಹೂರ್ತಕ್ಕೆ ಸುದೀಪ್ ಅವ್ರು ಬಂದರು, ಜಗ್ಗಣ್ಣ ಮಾತು ಕೊಟ್ಟಿದ್ದಾರೆ, ಅವಶ್ಯ ಅಂತ ಅಂದಿದ್ದಾರೆ ಜಗ್ಗಣ್ಣ. ನಿಜವಾಗ್ಲೂ ಇಷ್ಟೆಲ್ಲ ಎಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಆಗಿದೆ. ಒಳ್ಳೆ ತಂಡ. ಇನ್ನು ನಮ್ಮ ಪೌಡರ್ ಸ್ಟಾರ್, ಇವತ್ತು ಯೂಶಲಿ ಸಿನಿಮಾ ಮೇಲೆ ಪೌಡರ್ ಸ್ಟಾರ್ ಯಾರು ಕೇಳಿ? ದಿಗಂತ್ಗೆ ಈ ಪೌಡರ್ ಟೈಟ್ಲು ಸಾಕಾಗಿ ಸೂಟ್ ಆಗುತ್ತೆ. ಯಾಕೆ ಹೇಳಿ? ಬೆಳ್ಳಗವ್ರೆ. ಪೌಡರ್ ಹಂಗಿರುತ್ತೆ ಹೇಳಿ? ಬೆಳ್ಳಗಿರುತ್ತೆ. ದಿಗಂತು ಬೆಳ್ಳಗಿದ್ದಾರೆ. ಆಮೇಲೆ ನಮ್ಮ ರವಿಶಂಕರ್ ಗೌಡ್ರು ಆಗ್ಬೋದು, ಆಮೇಲೆ ಅನೀಶು ನೋಡಿ ಸೈಲೆಂಟಾಗಿ ಕೂತಿದ್ದಾರೆ. ದುನಿಯಾ ವಿಜಯ್ಗೆ ಕಾಂಪಿಟೇಟರ್ ಅವರು. ಶರ್ಮಿಳಾ ಚಾನ್ಲಿ, ಹೌದು, ವಿಜಯ್ ನಿನ್ನ ರೇಂಜಿಗೆ ಫೈಟ್ ಮಾಡಿದ್ದಾರೆ. ಸಮ್ಮರ್ ಸಾಲ್ಟ್ ಎಲ್ಲ ಹೊಡೆದು ಎಲ್ಲರಿಗೂ 20 ಜನ ಇರಾನಿಗೆ ಹೊಡೆದಿದ್ದಾಳೆ. ಹೌದು, ಸೂಪರ್. ಇಷ್ಟೊಂದೆಲ್ಲ ವೆರೈಟೀಸ್ ಇರುವಂಥ ಸಿನಿಮಾ ನಮ್ಮ KRJ ತಂಡ. ಇನ್ನೊಂದು ಸ್ಪೆಷಲ್ ವೆರೈಟಿ ಅಂದರೆ ಅನುಶ್ರೀ ಅವರು. ಹೌದಮ್ಮ, ನೀನು ಬಂದು ಮಾತಾಡ್ದೆ ಅದೊಂದು ಲಕ್ಷ ಐತೆ ನಮಗೆ. ನಿಜವಾಗ್ಲೂ ಹಾಗಾಗಿ ಇಷ್ಟೆಲ್ಲ ಕೊಟ್ಕೊಂಡಿದ್ರೆ 23ನೇ ತಾರೀಕು ಮಿಸ್ ಮಾಡಬೇಡಿ. ನಿಜವಾಗ್ಲೂ ಆ ದ್ವಾಪರ ಯುಗದವ್ರಿಗೆ ಹಿಟ್ ಮಾಡಿದ್ದೀರಾ, ಈ ಕಲಿಯುಗದವ್ರು ನಮಗೂ ನಿಜವಾಗ್ಲೂ ನೀವೆಲ್ಲ ಬಂದು ಪ್ರೀತಿಯಿಂದ ನೋಡಿ ಆಶೀರ್ವಾದ ಮಾಡಬೇಕು.